ವಿಷಗಾಳಿ ಬಿಡ್ತಾ ಇದ್ದಂತಹ ಕೆಮಿಕಲ್ ಫ್ಯಾಕ್ಟರಿಗೆ ಬೀಗ ಬಿದ್ದಿದೆ. ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಇದು. ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಕಂಪನಿ. ಯಾದಗಿರಿ ತಾಲೂಕಿನ ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶ ಕೆಮಿಕಲ್ ಫ್ಯಾಕ್ಟರಿಗಳ ವಿಷಗಾಳಿಯಿಂದ ಜನರ ಜೀವಕ್ಕೆ ಕುತ್ತು ಬಂದಿತ್ತು. ಜನರ ಸಮಸ್ಯೆ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಜಿಲ್ಲಾಡಳಿತದ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿತ್ತು ಗ್ಯಾರಂಟಿ ನ್ಯೂಸ್. ಷರತ್ತು ಉಲ್ಲಂಘನೆ ಮಾಡಿದ್ದಂತಹ ಕಂಪನಿ ಸೀಸ್. ನೋಡಿ, ಅಪರ ಜಿಲ್ಲಾಧಿಕಾರಿ ಶರಣಬಸಪ್ಪ ಕೊಟ್ಟೆಪ್ಪಗೋಳ್ ನೇತೃತ್ವದಲ್ಲಿ ದಾಳಿ ಆಗಿದೆ. ಶ್ರೀ ಆದಿತ್ಯ ಕಂಪನಿ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. 27 ಕೆಮಿಕಲ್ ಕಂಪನಿಗಳಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು ಡಿಸಿ. ಈಗ ಒಂದು ಕಂಪನಿಗೆ ಬೀಗವನ್ನ ಜಡ್ದಿದ್ದಾರೆ ಅಧಿಕಾರಿಗಳು. ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರವನ್ನ ಮಾಡಿತ್ತು. ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ವಿಷಗಾಳಿ ಬಿಡ್ತಾ ಇದ್ದಂತಹ ಕೆಮಿಕಲ್ ಫ್ಯಾಕ್ಟರಿಗೆ ಬೀಗವನ್ನ ಜಡ್ದಿದ್ದಾರೆ. ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಕಂಪನಿ ಇದು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ಬರ್ತಾ ಇತ್ತು, ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರ್ತಾ ಇತ್ತು. ಸೊ ಹಾಗಾಗಿ ಕೆಮ್ಮು, ನೆಗಡಿ ಈ ರೀತಿಯಾದಂತಹ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇತ್ತು ಅಂತ ಹೇಳಿ ಅಲ್ಲಿನ ಜನರು ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿದ್ರು. ಸಂಬಂಧಪಟ್ಟಂತಹ ಇಲಾಖೆಗೆ ಪತ್ರವನ್ನ ಕೂಡ ಬರೆದಿದ್ರು. ಯಾವುದೇ ಪ್ರಯೋಜನ ಕೂಡ ಆಗಿರ್ಲಿಲ್ಲ. ಯಾವಾಗ ಗ್ಯಾರಂಟಿ ನ್ಯೂಸ್ ಸ್ಥಳಕ್ಕೆ ತೆರಳಿ ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಮತ್ತೆ ಅಲ್ಲಿನ ಜನರನ್ನ ಪ್ರಶ್ನೆ ಮಾಡಿತ್ತು, ಏನ್ ಸಮಸ್ಯೆ ಆಗ್ತಾ ಇದೆ ನಿಮಗೆ, ಎಷ್ಟು ಸಮಯದಿಂದ ಸಮಸ್ಯೆ ಆಗ್ತಾ ಇದೆ, ಯಾರಿಗಾದ್ರೂ ಪತ್ರವನ್ನ ಬರೆದಿದ್ದೀರಾ, ಸಂಬಂಧಪಟ್ಟಂತಹ ಇಲಾಖೆಗೆ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿತ್ತು. ಅದಕ್ಕೆ ಉತ್ತರವನ್ನ ಕೂಡ ಕೊಟ್ಟಿದ್ರು ಗ್ರಾಮಸ್ಥರು. ಸೊ ಆ ಉತ್ತರದ ಆಧಾರದ ಮೇರೆಗೆ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿತ್ತು, ಯಾಕೆ ಈ ರೀತಿಯಾದಂತಹ ಸಮಸ್ಯೆಯನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಜನ ಬದುಕಬೇಕಾ ಸಾಯ್ಬೇಕಾ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿತ್ತು. ಇದೀಗ ಫ್ಯಾಕ್ಟರಿಗೆ ಬೀಗ ಬಿದ್ದಿದೆ. ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಇದು. ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಕಂಪನಿ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗಪ್ಪ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ನಾಗಪ್ಪ, ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಕಂಪನಿಗೂ ಕೊನೆಗೂ ಬೀಗ ಬಿದ್ದಿದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಏನ್ ಹೇಳ್ತಾರೆ ಅಲ್ಲಿನ ಸ್ಥಳೀಯರು ಅಂತ? ರಮ್ಯ, ಇದು ಯಾದಗಿರಿ ತಾಲೂಕಿನ ಕಡೇಚೂರು ಬಾಡ್ಯಾಳ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 27ಕ್ಕೂ ಹೆಚ್ಚು ಕೈಗಾರಿಕೆಗಳು ಇದ್ದಾವೆ. ಕೈಗಾರಿಕೆಗಳು ಆರಂಭದಲ್ಲಿ ಏನಂತಂದ್ರೆ ಜವಳಿ ಪಾರ್ಕ್ ಸ್ಥಾಪನೆ ಮಾಡುತ್ತೆಂದು ಆರಂಭ ಮಾಡಿದಂತ ಸರ್ಕಾರ ಏನು ಭೂಮಿ ವಶಪಡಿಸಿಕೊಂಡು ರೈತರಿಗೆ ಮೋಸ ಮಾಡುವಂತ ಕೆಲಸ ಮಾಡಿ ಅಪಾಯಕಾರಿ ಕೆಮಿಕಲ್ ಫ್ಯಾಕ್ಟರಿ ಆರಂಭ ಮಾಡಿತ್ತು. ಆದ್ರೆ ಈ ಕೆಮಿಕಲ್ ಫ್ಯಾಕ್ಟರಿಯಿಂದ ಅಪಾಯಕಾರಿ ವಿಷಗಾಳಿ ಬರುತ್ತಿರುವ ಪರಿಣಾಮವಾಗಿ ಅಲ್ಲಿನ ಜನರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ರು. ಈ ಬಗ್ಗೆ ಕೂಡ ಗ್ಯಾರಂಟಿ ನ್ಯೂಸ್ ಖುದ್ದು ಕಡೇಚೂರು ಬಾಡ್ಯಾಳ ಕೈಗಾರಿಕಾ ಪ್ರದೇಶಕ್ಕೆ ತೆರಳಿ ಅಲ್ಲಿನ ವಾಸ್ತವಾಂಶದ ನಿಜಾಂಶದ ಚಿತ್ರವನ್ನು ಸುದ್ದಿಯನ್ನು ಪ್ರಸಾರ ಮಾಡಿ ಎಚ್ಚರಿಕೆ ಕೂಡ ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸ ಮಾಡಿತ್ತು. ಜಿಲ್ಲಾಡಳಿತ ಕೂಡ ಎಚ್ಚರಿಕೆ ವಹಿಸಿ ಈ ಬಗ್ಗೆ ಏನು ಗ್ಯಾರಂಟಿ ನ್ಯೂಸ್ ಗಮನಕ್ಕೆ ತಂದ ನಂತರ ಅಲ್ಲಿಗೆ ಖುದ್ದು ಅಧಿಕಾರಿಗಳ ತಂಡ ಕೂಡ ಭೇಟಿ ನೀಡಿತು. ಈ ಬಗ್ಗೆ ಏನಂತಂದ್ರೆ ನಿನ್ನೆ ತಾನೇ ಅಧಿಕಾರಿಗಳು ಅಪರ ಜಿಲ್ಲಾಧಿಕಾರಿ ಅಂತ ಶರಣಪ್ಪ ಕೋಟಗೋಳ್ ಅವರ ನೇತೃತ್ವದ ತಂಡ ಅಧಿಕಾರಿಗಳು ತೆರಳಿ ಅಲ್ಲಿ ವಿಷಕಾರಿ ಹೊರಸೂಸುವಂತ ಫ್ಯಾಕ್ಟರಿಯನ್ನು ಏನು ಖಾಸಗಿ ಕಂಪನಿಯನ್ನು ಕೂಡ ಸೀಸ್ ಕೂಡ ಮಾಡಿದ್ದಾರೆ. ರಮ್ಯ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಯಾದಗಿರಿ ತಾಲೂಕಿನ ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶ ಕೆಮಿಕಲ್ ಫ್ಯಾಕ್ಟರಿಗಳ ವಿಷಗಾಳಿಯಿಂದ ಪಾಪ ಜನರ ಜೀವಕ್ಕೆ ಕುತ್ತಾಗಿತ್ತು. ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಗರ್ಭಿಣಿಯರು, ಮಕ್ಕಳು ಕೂಡ ಈ ಒಂದು ವಿಷಗಾಳಿಯ ಸೇವನೆಯಿಂದಾಗಿ ತೊಂದರೆಯನ್ನ ಕೂಡ ಅನುಭವಿಸ್ತಾ ಇದ್ರು. ಬೆಳಿಗ್ಗೆ ಆದರೆ ಸಾಕು ವಿಷಗಾಳಿ ಬರ್ತಾ ಇತ್ತು, ಸಂಜೆ ಆದರೂ ಕೂಡ ಸಾಕು ವಿಷಗಾಳಿ ಬರ್ತಾ ಇತ್ತು. ಮತ್ತೆ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮನೆಯಲ್ಲಿದ್ರೂ ಕೂಡ ವಿಷಗಾಳಿ ಬರ್ತಾ ಇತ್ತು. ಆ ವಾಸನೆಯನ್ನ ಕುಡಿಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ಗರ್ಭಿಣಿಯರು ಹೊರಗಡೆ ಬಂದರೆ ಅದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನು ಮಕ್ಕಳ ಆರೋಗ್ಯದ ಪರಿಸ್ಥಿತಿ ಹೇಗೆ ಅಂತ ಹೇಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕವನ್ನ ಕೂಡ ವ್ಯಕ್ತಪಡಿಸಿತ್ತು. ಷರತ್ತು ಉಲ್ಲಂಘನೆ ಮಾಡಿತ್ತು ಕಂಪನಿ.
ಸೊ ಷರತ್ತು ಉಲ್ಲಂಘನೆ ಮಾಡಿದ್ದ ಹಿನ್ನೆಲೆಯಲ್ಲಿ ಇದೀಗ ಕಂಪನಿಯನ್ನ ಸೀಸ್ ಮಾಡಲಾಗಿದೆ. ಮತ್ತೆ ಬೆಳೆಗಳನ್ನು ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ರು.